ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಕೇಂದ್ರದಲ್ಲಿ ಮಂತ್ರಿಯಾಗಿದ್ದ ಧನಂಜಯ ಕುಮಾರ್ ಅವರಿಗೆ ಕೇಂದ್ರ ಮಟ್ಟದಲ್ಲಿ ಬಿಜೆಪಿ ವಲಯದಲ್ಲಿ ಒಂದಷ್ಟು ಲಿಂಕ್ಗಳಿದ್ದು, ಅಲ್ಲಿ ಧನಂಜಯ ಕುಮಾರ್ ಅವರು ರಾಜ್ಯದ ಕೆಲಸ ಮಾಡೋದು ಬಿಟ್ಟು ಡೀಲ್ಗಳನ್ನು ಮಾಡ್ತಾ ಇದ್ರು. ಕರ್ನಾಟಕ ಭವನದಲ್ಲಿ ಧನಂಜಯ ಕುಮಾರ್ ಕಚೇರಿಯಲ್ಲೂ ಕೂಡ ಕನ್ನಡಿಗರು ಕಾಣಿಸ್ಕೊಳ್ಳಲ್ಲ, ಬರೀ ಹಿಂದಿ ಭಾಷಿಕರು ಕಾಣಿಸ್ಕೋತಾರೆ. ಅಂದರೆ ಧನಂಜಯ ಕುಮಾರ್ ಒಬ್ಬ ಡೀಲ್ ಮಾಸ್ಟರ್. ಅಲ್ಲಿ ಕನ್ನಡಿಗರನ್ನು ಸೇರಿಸಿ ಮಾತನಾಡುವಂಥದ್ದಲ್ಲ. ದೆಹಲಿಯಲ್ಲಿ ಯಾವುದೇ ವ್ಯವಹಾರ, ಕೇಂದ್ರ ಸರ್ಕಾರದಲ್ಲಿ ಯಾವುದೇ ವ್ಯವಹಾರ ಆಗಬೇಕು ಅಂತಿದ್ರೆ ಹಿಂದಿ ಭಾಷೆಯ ಮೂಲಕನೇ ಆಗಬೇಕು ಹಮೀದ್. ಇಂಗ್ಲೀಷು ಹಿಂದಿ ಮಾತ್ರ ಕೇಂದ್ರದಲ್ಲಿ ನಡೀತದೆ, ಕನ್ನಡ ನಡೆಯುವುದಿಲ್ಲ. ಅದು ಕೇವಲ ಕರ್ನಾಟಕಕ್ಕೆ ಸೀಮಿತ. ಅದನ್ನು ನಾವು ಮಾಡ್ತಾ ಇರುವಂಥ ಕೆಲಸ, ಕೇಂದ್ರದಲ್ಲಿರುವಂತಹ ನಮ್ಮ ರಾಜ್ಯದ ಪ್ರತಿನಿಧಿಗಳು ಯಾರು ಲೋಕಸಭೆ ರಾಜ್ಯಸಭೆ ಸದಸ್ಯರುಗಳಿದ್ದಾರೆ, ಅದರಲ್ಲಿ ಕಾಂಗ್ರೆಸ್ಸಿಗರು ಇದ್ದಾರೆ, JDSನವರು ಇದ್ದಾರೆ, ಅವರೆಲ್ಲರನ್ನೂ ಸೇರಿಸಿ ಒಟ್ಟಾಗಿ ರಾಜ್ಯದ ಪರವಾಗಿ ಕೇಂದ್ರದ ಜೊತೆಗೆ ನಮ್ಮ ಬೇಡಿಕೆಗಳನ್ನು ನಿಮ್ಮ ಡೀಲ್ ಅನುಭವವನ್ನ ರಾಜ್ಯದಲ್ಲೂ ಕೂಡ ಬಳಕೆ ಮಾಡಿಕೊಳ್ಳೋದಕ್ಕೆ ಲೋಕಾಯುಕ್ತರ ಬಳಿ ಕೂಡ ನಿಮ್ಮನ್ನು ಕಳಿಸಲಾಯಿತು. ಲೋಕಾಯುಕ್ತರ ಬಳಿ ಯಾಕೆ ಹೋದ್ರೆ ನೀವು ಮತ್ತು VS ಆಚಾರ್ಯರು? ಈ ವಿಷಯವನ್ನು ನಾನು ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. ನಾನು ಲೋಕಾಯುಕ್ತರನ್ನು ಭೇಟಿಯಾದದ್ದು ನಿಜ. ಡೀಲ್ ಮಾಡಕ್ಕೆ ಹೋಗಿಲ್ಲ? ಖಂಡಿತ ಇಲ್ಲ. ಲೋಕಾಯುಕ್ತರು ಮತ್ತು ನನ್ನ ಪರಿಚಯ, ವಾಚಮಾಗೋಚರವಾಗಿ ಕರೆದು ಯಾಕೆ ಬೈದಿದ್ದು? ನನ್ನನ್ನು ಬೈದೇ ಇಲ್ಲ ಅವರು. ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಸುಮಾರು 7 ತಿಂಗಳ ಕೆಳಗೆ ಲೋಕಾಯುಕ್ತರನ್ನು ನಾನು ಭೇಟಿಯಾದದ್ದು ನಿಜ. ಅವ್ರ ಜೊತೆಗೆ ವಿನಂತಿ ಮಾಡಿದೆ, ಮನೆಗೆ ಬರಬಹುದು ಅಂತ ಅವ್ರು ಕರೆದರು. ಅವ್ರ ಮನೆಗೆ ಹೋದದ್ದು ನಿಜ. ಅದು ನಾನು ಹೋದದ್ದು, ನಾನು ವಾಸ ಮಾಡ್ತಾ ಇರುವಂಥ ವಿಜಯನಗರದ ಮನೆಯ ಮುಂದೆ ಇರುವಂತಹ ಒಂದು ಖಾಲಿ ನಿವೇಶನ, ಆ ಸೈಟ್, ಒಂದು ನಿಮಿಷ ಹೇಳ್ತಾರೆ, ಆ ಸೈಟ್ ಅನ್ನು ಉಪಯೋಗ ಮಾಡಲಿಕ್ಕೆ ನಾನು ಮಹಾನಗರ ಪಾಲಿಕೆಯಿಂದ ಒಪ್ಪಿಗೆ ಪಡ್ಕೊಂಡಿದ್ದೆ. ಅಲ್ಲಿ ಕಾರುಗಳನ್ನು ನಿಲ್ಲಿಸ್ತಾ ಇದ್ದೇನೆ. ಅದರ ಬಗ್ಗೆ ಯಾರೋ ನನ್ನ ರಾಜಕೀಯ ವಿರೋಧಿಗಳು ಲೋಕಾಯುಕ್ತರಿಗೆ ದೂರು ಕೊಟ್ಟಿದ್ದಾರೆ ಅಂತ ಹೇಳುವಂತ ಹಿನ್ನೆಲೆಯೊಳಗೆ ಸ್ಪಷ್ಟೀಕರಣ ಕೊಡಬೇಕು ಅಂತ ಕಾರಣವಾಗಿ ಹೇಳ್ತಾ ಇದ್ದೀರಿ. ನೀವು ಅದಕ್ಕೆ ಹೋಗೇ ಇಲ್ಲ? ಖಂಡಿತ ಅದಕ್ಕೆ ನನ್ನ ಮನೆಗೆ ಬರಬೇಡಿ, ನನಗೆ ಫೋನ್ ಮಾಡಬೇಡಿ ಅಂತ ಅಷ್ಟೊಂದು ಕಾರವಾಗಿ ಸಂತೋಷ್ ಹೆಗಡೆ ಯಾಕೆ ಹೇಳಿದರು? ಹಮೀದ್, ಖಂಡಿತ ಹೇಳಿಲ್ಲ. ಇವತ್ತಿನವರೆಗೆ ನನಗೆ ಸಂತೋಷ್ ಹೆಗಡೆಯವರು ನನ್ನನ್ನು ಮಾತಾಡಿಸಬೇಡ ಅಂತ ಹೇಳಿಲ್ಲ, ನನ್ನ ಮನೆಗೆ ಬರಬೇಡ ಅಂತ ಹೇಳಿಲ್ಲ. ನಾನು ನಿಮಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಸಾರ್ವಜನಿಕ ಜೀವನದಲ್ಲಿರುವಾಗ ನನ್ನ ದೃಷ್ಟಿಯಲ್ಲಿ ಸಂತೋಷ್ ಹೆಗಡೆ ಕೂತ್ಕೊಂಡು ನನ್ನ ಜೊತೆಯನ್ನೇ ಸಂದರ್ಶನದಲ್ಲಿ ಈ ಮಾತನ್ನು ಹೇಳಿದರು. ನಾನು ಹೇಳ್ತೇನೆ ತಮಗೆ, ಅದೇ ದುರಂತ ಇರುವಂಥದ್ದು. ಈಗ ನಾನು ಸಾರ್ವಜನಿಕ ಜೀವನದಲ್ಲಿರುವಾಗ ನಾನು ಹೇಳೋದು, ನನ್ನ ಬಗ್ಗೆ ಒಬ್ಬ ಯಾವುದೋ ಆಪಾದನೆ ಮಾಡಿದಾಗ ಅದಕ್ಕೆ ಸ್ಪಷ್ಟೀಕರಣ, ಅದು ಸತ್ಯಾಂಶ ಏನು ಅಂತ ಹೇಳುವಂಥದ್ದು ಬಹುಶಃ ನನಗಿಂತ ಮಿಗಿಲು ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ನಾನು ಅದನ್ನು ಹೇಳಿದ್ದೇನೆ, ಈಗ ಮತ್ತೆ ಅದನ್ನು ಹೇಳ್ತಾ ಇದ್ದೇನೆ. ಆ ಮಾತಿಗೆ ನಾನು ಸದಾಬದ್ಧ. ಅಷ್ಟು ಮಾತ್ರ ಅಲ್ಲ, ನಾನು ಹೇಳಿದ್ದೇನೆ ಒಂದು ಹೆಜ್ಜೆ ಮುಂದೆ ಹೋಗಿ ಯಾವುದೇ ತನಿಖೆಗೆ ನಾನು ಸಿದ್ಧ ಅಂತ ಹೇಳಿದ್ದೇನೆ. ಇನ್ನೂ ಮುಂದೆ ಹೋಗಿ ಹೇಳಿದ್ದೇನೆ, ತನಿಖೆ ಆಗಿ ನಾನು ಸುಳ್ಳು ಹೇಳ್ತಾ ಇದ್ದೇನೆ ಅಂತ ಏನಾದರೂ ಸಾಬೀತಾದರೆ ಕೊಡುವಂಥ ಯಾವುದೇ ಶಿಕ್ಷೆಯನ್ನು ಅನುಭವಿಸಲಿಕ್ಕೂ ಸಿದ್ಧ ಅಂತ ಹೇಳ್ತಾ ಇದ್ದೇನೆ. ಇವತ್ತು ಇನ್ನೊಂದು ಹೊಸ ವಿಷಯ ನಿಮಗೆ ಹೇಳ್ತೇನೆ. ಈ ವಿಷಯದಲ್ಲಿ ಸತ್ಯಶೋಧಕ ಯಂತ್ರದ ಮೂಲಕ ತನಿಖೆ ಆಗಬೇಕು ಅಂತ ಯಾರಾದರೂ ಬಯಸಿದ್ರೆ ಅದಕ್ಕೂ ಸಿದ್ಧ ಇದ್ದೇನೆ. ನಿಮ್ಮನ್ನು ಬ್ರೈನ್ ಮ್ಯಾಪಿಂಗ್ ಮಾಡಬಾರ್ದು, ಯಾವುದಕ್ಕೂ ಸಿದ್ಧ ಇದ್ದೇನೆ. ಬ್ರೈನ್ ಮ್ಯಾಪಿಂಗ್ ಮಾಡಿ, ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡಿ, ಲೈಟ್ ಡಿಟೆಕ್ಟರ್ ಟೆಸ್ಟ್ ಮಾಡಿ, ಐ ಆಮ್ ಪ್ರಿಪೇರ್ಡ್ ಮಿಸ್ಟರ್ ಹಮೀದ್. ನಾನು ಹೇಳ್ತೇನೆ, ಯಾವುದಕ್ಕೂ ಒತ್ತಾಯ ಮಾಡಿದ್ರು ನಾನು ಒಪ್ಪಿಕೊಳ್ತೇನೆ. ನಾನು ಸದಾ ಸಿದ್ಧ. ಧನಂಜಯ ಕುಮಾರ್ ಅವರ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂದ್ರೆ ನೀವು ಒಪ್ಕೋತೀರಿ? ಖಂಡಿತ ಒಪ್ತೇನೆ ನಾನು. ಧನಂಜಯ ಕುಮಾರ್ ಅವರ ಮಾತಿಗೂ ಕೃತಿಗೂ ಸಂಬಂಧನೇ ಇಲ್ಲ. ಬಿಜೆಪಿಯ ಅಷ್ಟು ದೊಡ್ಡ ರಾಷ್ಟ್ರೀಯ ಪಕ್ಷವಾಗಿದ್ರೂ ಕೂಡ ಪಕ್ಷದ ಬಗ್ಗೆ ಮಾತಾಡೋದಕ್ಕೆ ಯಾರೋ ಒಬ್ರು ಇಲ್ಲ. ಮೊದಲಿಗೆ ಧನಂಜಯ ಕುಮಾರ್ ನೆಗೆದು ನಿಂತಿರ್ತಾರೆ. ಧನಂಜಯ ಕುಮಾರ್ ಅವರನ್ನ ಹಿಂದೆ ಒಂದು ದಾಸರ ಪದ ಇದೆಯಲ್ಲ, ಎಲುಬಿಲ್ಲದ ನಾಲಿಗೆ ಅಂತ, ಅದಕ್ಕೆ ಸೂಕ್ತ ಉದಾಹರಣೆ ಅಂದ್ರೆ ಧನಂಜಯ ಕುಮಾರ್. ಏನ್ ಬೇಕಾದ್ರೂ ಹೇಳ್ತಾರೆ ಅವರು, ಅದನ್ನ ಏನ್ ಬೇಕಾದ್ರೂ ತಿರಸ್ಕರಿಸ್ತಾರೆ, ಯಾವ ಬೇಕಾದ್ರೂ ಸಮರ್ಥಿಸ್ಕೋತಾರೆ. ಯಾರು ಹೇಳುದು ಇದನ್ನು? ನಾನು ನನ್ನ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನನ್ನ ಪಕ್ಷಕ್ಕೆ ಯಾವುದೇ ರೀತಿಯ ಅಪಚಾರ ಆಗದ ಹಾಗೆ, ನನ್ನ ಪಕ್ಷದ ಸರ್ಕಾರ ಅದನ್ನು ಯಾರಾದರೂ ಅಭದ್ರಗೊಳಿಸುವಂಥ ಪ್ರಯತ್ನ ಮಾಡಿದಾಗ ಸರ್ಕಾರದ ನಾಯಕರನ್ನು ಯಾವುದೇ ರೀತಿಯ ಆಧಾರಗಳಿಗೆ ಅದನ್ನು ಸಮರ್ಥನೆ ಮಾಡುವಂಥದ್ದು ನನ್ನ ಜವಾಬ್ದಾರಿ. ಧನಂಜಯ ಕುಮಾರ್ಗೆ ಆ ಜವಾಬ್ದಾರಿ ಕೊಟ್ಟವ್ರು ಯಾರು? ಯಾಕೆ ನಿಮ್ಮ ಪಕ್ಷದಲ್ಲಿ ಬೇರೆ ಯಾರು ಜವಾಬ್ದಾರಿ ಕೊಡಬೇಕು ಅಂತಿಲ್ಲ. ನಾನು ಒಬ್ಬ ಪಕ್ಷದ ನಿಷ್ಠುರ ಕಾರ್ಯಕರ್ತನಾಗಿ, ಯಡಿಯೂರಪ್ಪ ನೇತೃತ್ವದ ಸರ್ಕಾರದಲ್ಲಿ ಎಷ್ಟು ಜನ ಮಂತ್ರಿಗಳಿದ್ದಾರೆ, ಎಷ್ಟು ಜನ ಶಾಸಕರಿದ್ದಾರೆ, ಎಷ್ಟು ಜನ MP ಗಳಿದ್ದಾರೆ? ಧನಂಜಯ ಕುಮಾರ್ ಹೊರತುಪಡಿಸಿ ಉಳಿದವರು ಮಾತಾಡಬಾರ್ದು ಅಂತ ಇದೆಯಾ? ಅವರು ಮಾಡದೇ ಇದ್ದದಕ್ಕೆ ನಾನು ಹೊಣೆ ಅಲ್ಲ. ನಾನೇನು ಮಾಡಬೇಕು ಅದಲ್ಲ, ಆ ಜವಾಬ್ದಾರಿ ನಿಮಗೆ ಕೊಟ್ಟವ್ರು ಯಾರು? ಎಲ್ಲದಕ್ಕೂ ತಾವು ಯಾಕೆ ಮೂಗು ತೋರಿಸ್ತೀರಿ? ಜವಾಬ್ದಾರಿ ಕೊಟ್ಟವ್ರು ಯಾರು ಅಂತ ಹೇಳಿದ್ರೆ, ಈಗ ನನ್ನ ಪಕ್ಷದ ಬಗ್ಗೆ ಯಾರೋ ಒಬ್ರು ಅಪಚಾರ ಮಾಡುವಂತ ಪ್ರಯತ್ನ ಮಾಡಿದ್ರೆ ನಿಮಗೆ ಸಂತೋಷ್ ಹೆಗ್ಡೆ ಅವ್ರ ಮನೆಗೆ ಹೋಗ್ಲಿಕ್ಕೆ ಯಾರೂ ಹೇಳಿಲ್ಲ, ನಾನಾಗಿ ಹೋದದ್ದು. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀರಿ? ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ, ನಾನಾಗಿ ಹೋದದ್ದು. ನಾನು ಒಬ್ಬನೇ ಹೋಗಿಲ್ಲ. ನಾನು ಹೋಗುವಾಗ ಹಿರಿಯ ಸಚಿವರಾದಂಥ ಡಾಕ್ಟರ್ VS ಆಚಾರ್ಯ ನನ್ನ ಜೊತೆಗಿದ್ದರು, ಸನ್ಮಾನ್ಯ AG ಕೊಡ್ಗಿಯವರಿದ್ದರು,
ಈಗ ನೀವು ಒಂದು ಮಾತು ಕೇಳಿದ್ರೆ, ಯಾಕೆಂದ್ರೆ ನೀವು ರಾಜ್ಯದ ಹೇಳೋದು ಜನ ಸುಳ್ಳು ಅಂತ ರಾಜಕಾರಣಿಗಳ ಹೇಳ್ತೀನಿ. ಮಾತನ್ನ ನಾನು ಸತ್ಯನೇ ಹೇಳಿದ್ರು ಅದನ್ನು ಪ್ರಮಾಣ ಅದಕ್ಕೊಂದು ಸರ್ಟಿಫಿಕೇಟ್ ಬೇಕು ಅನ್ನೋ ಪರಿಸ್ಥಿತಿ ಈಗಿರ್ಬೇಕಾದ್ರೆ ನಿಮ್ಮ ಮಾತನ್ನ ಯಾರು ಕೂಡ ನಂಬೋ ಸ್ಥಿತಿಯಲ್ಲಿ ಈಗಿಲ್ಲ. ತಾವು ಈ ರಾಜ್ಯ ಜನತೆಗೆ ಹೇಗೆ ಹೇಳ್ತೀರಿ? ಇಷ್ಟು ಹೇಳಿದ ಮೇಲೆ ನಂಬೋದಿಲ್ಲ ಅಂತ ನಾವು ನಂಬೋ ಹೇಳ್ತಾರೆ. ರೀತಿಯಲ್ಲಿ ಹೇಗೆ ಹೇಳ್ತೀರಿ ನೀವು? ನಾನು ಅದನ್ನೇ ಹೇಳಿದೆ, ಲೈ ಡಿಟೆಕ್ಟರ್ ಟೆಸ್ಟ್ ಮಾಡಿ ಸ್ವಾಮಿ, ನಾನು ಹೇಳ್ತಾ ಇದ್ದೇನೆ. ಯಾವುದೇ ರೀತಿಯ ತನಿಖೆ ಮಾಡಿ ನಾನು ತಯಾರಿದ್ದೇನೆ ಅಂತ ಹೇಳ್ತಾ ಇದ್ದೇನೆ. ಇದಕ್ಕಿಂತ ಹೆಚ್ಚು ಏನು ಬೇಕು ಹೇಳಿ? ಏನು ಧನಂಜಯ ಕುಮಾರ್ ಅಂತ ಹೇಳಿದರೆ ಇವತ್ತು ನಿನ್ನೆ ಸಾರ್ವಜನಿಕ ಜೀವನಕ್ಕೆ ಬಂದವರ, ಅಥವಾ ನಾನು ಓಡಿ ಹೋಗ್ತೇನೆ? ಓಡಿ ಹೋಗೋದಿದ್ರೆ ನಿಮ್ಮ ಮುಂದೆ ಬಂದು ನಾನು ಕೂತ್ಕೊಳ್ತೇನೆ ಹಮೀದ್, ಅಥವಾ ನಾನು ಪದೇ ಪದೇ ಬಹಿರಂಗವಾಗಿ ಮಾಧ್ಯಮದಲ್ಲಿ ಕಾಣಿಸಿಕೊಳ್ತೇನೆ? ನಾನು ತಲೆಮರೆಸಿ ಓಡಬೇಕಿತ್ತು. ತಪ್ಪು ಮಾಡಿಲ್ಲ, ನಾನು ಧೈರ್ಯ ಇದೆ, ನನ್ನ ಅಂತಃಸಾಕ್ಷಿ ಬಹಳ ಸ್ಪಷ್ಟ ಇದೆ. ಮುಖ್ಯಮಂತ್ರಿ ಅವತಾರು ಹೇಳಿದ್ರೆ ನಿಮಗೆ ನನ್ನ ಸಮರ್ಥಿಸ್ಕೋಬೇಕು ನೀವು ಅಂತ? ಖಂಡಿತ ಹೇಳಿಲ್ಲ. ಮತ್ತೆ ಯಾಕೆ ಸಮರ್ಥಿಸ್ಕೋತೀರಿ ಪದೇ ಪದೇ? ಎಲ್ಲ ಕರ್ತವ್ಯ ಅದು, ಎಲ್ಲ ವಿಚಾರಕ್ಕೆ. ಅಂದರೆ ನೀವು ಅನ್ಯಾಯವಾಗಿ ಅವರಿಗೆ ಯಾವುದೇ ತಪ್ಪುಗಳನ್ನು ಮಾಡದೇ ಇದ್ದಾಗ ಅವರ ವಿರುದ್ಧ ಒಂದು ಆರೋಪವನ್ನು ಹೊರಿಸುವಂತ ಧನಂಜಯ ಕುಮಾರ್ ಯಾಕೆ ಅಂತ ಕೇಳ್ತಾ ಇದ್ದೀನಿ. ನಿಮಗೆ ಏನು ಹಿನ್ನೆಲೆ ನಿಮ್ಮದು? ಮಾಡಿದ್ರೆ ತಪ್ಪೇನು ಅಂತ ನಾನು ತಿಳಿಲಿಕ್ಕೆ ಬಯಸ್ತೇನೆ. ರಾಜಕಾರಣ ಅಂದ್ರೆ ನಿಮ್ಮ ಹಿಂದೆ ಒಂದು ದೊಡ್ಡ ಬೆಂಬಲ ಇರಬೇಕು, ಒಂದ ಜಾತಿ ಬಲ ಇರಬೇಕು, ಹಣ ಬಲ ಇರಬೇಕು, ಇನ್ನೊಂದು ಏನೋ ಒಂದು ದೊಡ್ಡ ಬಲ ಇರಬೇಕು. ಧನಂಜಯ ಕುಮಾರ್ ಅವರಿಗೆ ಪಕ್ಷ ಸಂಘ ಬಿಟ್ರೆ ಏನೂ ಇಲ್ಲ, ನೀವು ಝೀರೋ. ಇದೆಲ್ಲ ತಪ್ಪು. ನೀವು ಅಷ್ಟು ದೊಡ್ಡ ದನಿಯಲ್ಲಿ ಬಂದು ಎಲ್ಲರ ಮುಂದೆ ಸಮರ್ಥಿಸಿಕೊಳ್ಳೋದು ಹಿಂದೆ ಒಂದು ಅನುಮಾನ ಸಹಜವಾಗಿ ಎಲ್ಲರೂ ಕಾಡುತ್ತೆ. ನೀವು ಯಾಕೆ ಬಂದು ಎಲ್ಲದಕ್ಕೂ ಬಾಯಿ ಹಾಕ್ತೀರಿ? ಕೇಳಿದ್ರೆ ತಪ್ಪಾಗ್ಬೋದು. ಸೋನಿಯಾ ಗಾಂಧಿಯ ಜಾತಿ ಎಷ್ಟು ಮಂದಿ ಇದ್ದಾರೆ? ಅವರಿಗೆ ಎಷ್ಟು ಜಾತಿ ಬಲ ಇದೆ? ಸೋನಿಯಾ ಗಾಂಧಿ ಬಗ್ಗೆ ರಾಜ್ಯದ ವಿಚಾರ ಮಾತಾಡಿ. ಈ ರೀತಿ ರಾಜ್ಯದ ವಿಚಾರ ಮಾತಾಡಿ. ಹಾಗೇನೆ ನಾನು ಕೇಳ್ತಾ ಇರೋದು ರಾಜ್ಯದಲ್ಲಿ ಮಾತಾಡಿ. ಹಾಗಾಗಿ ಜಾತಿ ಗೌಣ, ಹಣ ಬಲದಿಂದಲೇ ಎಲ್ಲ ಸಾಧ್ಯ ಆಗುದಿಲ್ಲ. ಅಷ್ಟು ಹಣದ ಬಲ ಇದ್ದಂಥ ಇಂದಿರಾ ಗಾಂಧಿಯವರನ್ನ ಜನ ಹೇಳ ಹೆಸರಿಲ್ಲದಾಗಿ ಸೋಲಿಸಿದರು ಹಮೀದ್. ಕೆಲವು ಬಾರಿ ಹಣ ಬಲದಿಂದ ಗೆದ್ದಿದೆ ಅಥವಾ ಜಾತಿ ಬಲದಲ್ಲಿ ಮೆರೀತಾರೆ. ಇದೆಲ್ಲ ತಾತ್ಕಾಲಿಕ. ಯಾರಿಗೆ ಹೇಳ್ತಾ ಇದ್ದೀರಿ? ಸತ್ಯ ನಿತ್ಯ ಎಲ್ರಿಗೂ ಹೇಳ್ತಾ ಇರುವಂಥದ್ದು ನಾನು. ಸತ್ಯ ಸದಾ ಸತ್ಯ, ಎಲ್ರಿಗೂ ನಾನು ಹೇಳ್ತೇನೆ. ಸಾರ್ವಜನಿಕ ಜೀವನದಲ್ಲಿ ಸದಾ ಸತ್ಯವಾಗಿ ಉಳಿಯುವಂಥದ್ದು ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ನಿಷ್ಠೆ, ನೀವು ಮಾಡ್ತಾ ಇರುವಂಥ ಜನಸೇವೆ. ರೈಟ್. ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಧನಂಜಯ ಕುಮಾರ್. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.